ಉಪಯೋಗ ಮಾಡ್ಕೊಳ್ಳಿ. ಯಾಕಂದರೆ ಟೈಮ್ ಯಾವಾಗ ಬ್ಯಾಡ್ ಆಗುತ್ತೆ ಅಂತ ಗೊತ್ತಿಲ್ಲ, ಆರೋಗ್ಯ ಯಾವಾಗ ಹದಗೆಡುತ್ತೆ ಅಂತ ಗೊತ್ತಿಲ್ಲ. ಈಗಲೇ ಉಪಯೋಗ ಮಾಡ್ಕೊಳ್ಳಿ. ಯಾಕಂದರೆ ಟೈಮ್ ಯಾವಾಗ ಬ್ಯಾಡ್ ಆಗುತ್ತೆ ಅಂತ ಗೊತ್ತಿಲ್ಲ, ಆರೋಗ್ಯ ಯಾವಾಗ ಹದಗೆಡುತ್ತೆ ಅಂತ ಗೊತ್ತಿಲ್ಲ. ಹಾಗಾಗಿ ಈಗಲೇ ನಿಮಗೆ ಬೇಕಾದಂತಹ ಆಯುಷ್ಮಾನ್ ಕಾರ್ಡ್ಗೆ ಏನು ಬೇಕು ಎಲ್ಲವನ್ನು ಕೂಡ ಮಾಡಿಸ್ಕೊಳ್ಳಿ. 5 ಲಕ್ಷದ ಒಳಗಡೆ ನೀವೇನೇ ಬಿಲ್ ಬಂದರೂ ಕೂಡ ಅದೆಲ್ಲವನ್ನು ಕೂಡ ನೀವು ಕಟ್ಟಂಗೆ ಇಲ್ಲ ಹೇಳಿ. ನೋಡಿ, ಕೇಂದ್ರ ಸರ್ಕಾರ ಆರ್ಥಿಕವಾಗಿ ಹಿಂದುಳಿದ ವರ್ಗದವರಿಗೆ ಆರೋಗ್ಯದ ರಕ್ಷಣೆ ನೀಡುವುದಕ್ಕೆ ಈ ಆಯುಷ್ಮಾನ್ ಭಾರತ್ ಸ್ಕೀಮನ್ನು ತಂದಿದೆ. ಇದರ ಅಡಿಯಲ್ಲಿ ಪಟ್ಟಿಯಲ್ಲಿರುವ ಸರ್ಕಾರಿ ಅಥವಾ ಆಯ್ದ ಖಾಸಗಿ ಆಸ್ಪತ್ರೆಯಲ್ಲಿ ದಾಖಲಾಗಿ ನೀವು ಚಿಕಿತ್ಸೆ ಪಡೆದರೆ ಸರ್ಕಾರವೇ ನಿಮ್ಮ ಪರವಾಗಿ 5 ಲಕ್ಷ ರೂಪಾಯಿವರೆಗೆ ಬಿಲ್ ಪಾವತಿ ಮಾಡುತ್ತೆ. ಇದು ಸಂಪೂರ್ಣವಾಗಿ ಉಚಿತವಾದಂತಹ ಸೇವೆ. ಸಾಮಾನ್ಯವಾಗಿ ಸಾಮಾಜಿಕ ಮತ್ತು ಆರ್ಥಿಕವಾಗಿ ಹಿಂದುಳಿದಿರೋ ಕುಟುಂಬಗಳಿಗೆ ಇಲ್ಲಿ ಆದ್ಯತೆಯನ್ನು ಕೊಡಲಾಗಿದೆ. ಅಂದರೆ ಬಡತನ ರೇಖೆಗಿಂತ ಕೆಳಗಿಳಿ ಇರುವ ಅಂದರೆ BPL ಕುಟುಂಬಗಳು ಇದರ ನೇರ ಫಲಾನುಭವಿಗಳಾಗಿರ್ತಾರೆ. ಹೊಸ ಅಪ್ಡೇಟ್ ಕೂಡ ಬಂದಿದೆ. ನೋಡಿ, ಮನೆಯ ಆದಾಯ ಎಷ್ಟೇ ಇರಲಿ 70 ವರ್ಷ ದಾಟಿದಂಥ ಹಿರಿಯ ನಾಗರಿಕರು ಈ ಆಯುಷ್ಮಾನ್ ಕಾರ್ಡನ್ನು ಈಸಿಯಾಗಿ ಪಡ್ಕೋಬಹುದು. ಕೇವಲ ಆಪರೇಷನ್ ಅಷ್ಟೇ ಅಲ್ಲ, ಆಸ್ಪತ್ರೆಗೆ ದಾಖಲಾಗುವ ಮೊದಲು ಮಾಡಿದಂತಹ ಖರ್ಚು, ಡಿಸ್ಚಾರ್ಜ್ ಆದ ನಂತರದ ಔಷಧೋಪಚಾರದ ವೆಚ್ಚವನ್ನೂ ಕೂಡ ಸರ್ಕಾರವೇ ಭರಿಸುತ್ತೆ. ನಿಮಗೆ ಮೊದಲೇ ಯಾವುದಾದ್ರೂ ಕಾಯಿಲೆ ಇದ್ದರೂ ಕೂಡ ಅದರ ಚಿಕಿತ್ಸಾ ವೆಚ್ಚವನ್ನು ಈ ಯೋಜನೆಯ ಅಡಿಯಲ್ಲಿ ಕವರ್ ಮಾಡಲಾಗತ್ತೆ. ನೋಡಿ, ನೀವು ಯೋಜನೆಗೆ ಅರ್ಹರಾಗಿದ್ದೀರಾ ಇಲ್ವಾ? ಮೊದಲು ಆಯುಷ್ಮಾನ್ ಭಾರತ್ನ ಅಧಿಕೃತ ವೆಬ್ಸೈಟ್ಗೆ ನೀವು ಭೇಟಿ ಕೊಡಿ. ಅಲ್ಲಿ ನಿಮ್ಮ ಮೊಬೈಲ್ ನಂಬರನ್ನು ಹಾಕಿ ಒಂದು OTP ಬರುತ್ತೆ. ಆ OTP ಮುಖಾಂತರ ನೀವು ಲಾಗಿನ್ ಆಗಿ ನಂತರ ನಿಮ್ಮ ರಾಜ್ಯ ಜಿಲ್ಲೆಯನ್ನು ಆಯ್ಕೆ ಮಾಡ್ಕೊಳ್ಳಿ. ನಿಮ್ಮ ಹೆಸರು ಅಥವಾ ರೇಷನ್ ಕಾರ್ಡ್ ನಂಬರನ್ನು ಬಳಸಿ ನೀವು ಪಟ್ಟಿಯಲ್ಲಿದ್ದೀರಾ ಅನ್ನೋದನ್ನು ತಿಳ್ಕೊಳ್ಳಿ. ಒಂದು ವೇಳೆ ನಿಮಗೆ ಆನ್ಲೈನ್ನಲ್ಲಿ ಚೆಕ್ ಮಾಡೋದು ಗೊತ್ತಾಗಲಿಲ್ಲ ಅಂತ ಹೇಳಿದ್ರೆ ಹತ್ತಿರದ CSC ಅಂದರೆ ಸೇವಾ ಕೇಂದ್ರಗಳಿಗೆ ಭೇಟಿಯನ್ನು ಕೊಡಿ. ಅಲ್ಲಿನ ಸಿಬ್ಬಂದಿ ನಿಮ್ಮ ರೇಷನ್ ಕಾರ್ಡ್ ಅಥವಾ ಗುರುತಿನ ಚೀಟಿಯನ್ನು ಬಳಸಿ ನಿಮ್ಮ ಅರ್ಹತೆಯನ್ನು ಪರೀಕ್ಷಿಸಿಕೊಡ್ತಾರೆ. ಯಾವುದಕ್ಕೂ ನಿಮ್ಮ ರೇಷನ್ ಕಾರ್ಡನ್ನು ನೀವು ಜೊತೆಲೇ ಇಟ್ಕೊಳ್ಳಿ. ನೀವು ಅರ್ಹರಾಗಿದ್ದರೆ ನಿಮ್ಮ ರೇಷನ್ ಕಾರ್ಡು ಗುರುತಿನ ಚೀಟಿಯನ್ನು ಡಿಜಿಟಲ್ ಆಗಿ ಕೂಡ ಮಾಡಲಾಗತ್ತೆ, ಸ್ಕ್ರೂಟಿನಿ ಕೂಡ ಮಾಡಲಾಗುತ್ತೆ. ನಿಮ್ಮ ದಾಖಲೆಗಳು ಸರಿಯಾಗಿದ್ದರೆ ತಕ್ಷಣವೇ ನಿಮ್ಮ ಹೆಸರಲ್ಲಿ ಆಯುಷ್ಮಾನ್ ಡಿಜಿಟಲ್ ಕಾರ್ಡ್ ಜನರೇಟ್ ಕೂಡ ಆಗುತ್ತೆ. ನೀವು ಆನ್ಲೈನ್ ಮುಖಾಂತರ ಡೌನ್ಲೋಡ್ ಮಾಡಿ ಪ್ರಿಂಟ್ ಕೂಡ ಹಾಕಿಸ್ಕೋಬಹುದು. ನೋಡಿ, ನೀವು 5 ಲಕ್ಷದವರೆಗೆ ಹಾಸ್ಪಿಟಲಲ್ಲಿ ಉಚಿತ ಚಿಕಿತ್ಸೆಯನ್ನು ಪಡಿಬಹುದು. ನೀವು ಆಯುಷ್ಮಾನ್ ಭಾರತ್ ಯೋಜನೆಗೆ ಅರ್ಹರಾ? ಯಾವ ರೀತಿ ಚೆಕ್ ಮಾಡಿಕೊಳ್ಳೋದು? ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ನೋಡಿ, ಕಾಯಿಲೆ ಬಂತು ಅಂದರೆ ಸಾಕು, ನಾವು ಲಕ್ಷಾಂತರ ರೂಪಾಯಿ ಹಾಸ್ಪಿಟಲ್ ಬಿಲ್ ಕಟ್ಟೋ ಚಿಂತೆ. ಅಯ್ಯೋ, ಏನು ಮಾಡೋದಪ್ಪ, ಆಪ್ರೇಷನ್ ಅಂದರೆ 2-3 ಲಕ್ಷ, 10 ಲಕ್ಷ, 20 ಲಕ್ಷದವರೆಗೂ ಬಿಲ್ ಆಗುತ್ತೆ. ಸೊ ಕೇಂದ್ರ ಸರ್ಕಾರ ಒಂದು ಮಾಸ್ಟರ್ ಪ್ಲಾನ್ ಮಾಡಿದೆ. ಆ ಪ್ಲಾನಲ್ಲಿ ನಿಮ್ಮ ಹೆಸರಿದೆಯಾ? ಈ ವಿಡಿಯೋದಲ್ಲಿ ನೀವು ತಿಳ್ಕೊಳ್ಬಹುದು ಯಾವ ರೀತಿ ಅಂತ ಹೇಳಿ. ನೋಡಿ, ಹಠಾತ್ ಆಗಿ ಯಾವುದಾದ್ರೂ ಒಂದು ಕಾಯಿಲೆ ಬರುತ್ತೆ ಇವತ್ತಿನ ದಿನದಲ್ಲಿ, ಆಸ್ಪತ್ರೆ ಬಿಲ್ ನೋಡೇ ನಮ್ಮ ಅರ್ಧ ಪ್ರಾಣ ಹೋಗ್ಬಿಡುತ್ತೆ. ಅಯ್ಯೋ, ಇಷ್ಟೊಂದು ಆಗೋಗಿದ್ಯಾ, 5 ಲಕ್ಷ ಆಗಿದೆಯಾ, 10 ಲಕ್ಷ ಆಗಿದೆಯಾ, ಹೆಂಗಪ್ಪ ನಾವು ಕಟ್ಟೋದು? ಅದೆಷ್ಟೋ ಬಡವರು, ಮಧ್ಯಮ ವರ್ಗದ ಕುಟುಂಬಗಳು ಚಿಕಿತ್ಸೆಗಾಗಿ ಮಾಡಿದ ಸಾಲ ತೀರಿಸೋದಕ್ಕಾಗದೆ ಬಹಳ ಕಷ್ಟಪಡ್ತಾರೆ. ಆದರೆ ಕೇಂದ್ರ ಸರ್ಕಾರದ ಒಂದು ಅದ್ಭುತ ಯೋಜನೆ ಇಂತಹ ಕಷ್ಟದ ಸಮಯದಲ್ಲಿ ಜನರ ಪಾಲಿನ ಸಂಜೀವಿನಿಯಂತೆ ಕೆಲಸ ಮಾಡ್ತಾ ಇದೆ. ಅದೇ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆ, ಪ್ರಧಾನಮಂತ್ರಿ ಜನ್ ಆರೋಗ್ಯ ಯೋಜನಾ. ನೋಡಿ, 2018ರಲ್ಲಿ ಶುರುವಾಗುತ್ತೆ ಈ ಮಹತ್ವಾಕಾಂಕ್ಷಿಯ ಯೋಜನೆ. ದೇಶದ ಕೋಟ್ಯಾಂತರ ಕುಟುಂಬಗಳಿಗೆ ಆರೋಗ್ಯ ಭದ್ರತೆಯನ್ನು ಈ ಯೋಜನೆ ಒದಗಿಸ್ತಾ ಇದೆ. ನೋಡಿ, ಈ ಯೋಜನೆಯ ಅಡಿಯಲ್ಲಿ ಅರ್ಹ ಕುಟುಂಬಕ್ಕೆ ಪ್ರತಿ ವರ್ಷ 5 ಲಕ್ಷ ರೂಪಾಯಿವರೆಗೆ ನಗದು ರಹಿತ ಚಿಕಿತ್ಸೆ, ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಸಿಗುತ್ತೆ ನಿಮಗೆ. ವಿಶೇಷ ಅಂದರೆ ಇತ್ತೀಚೆಗೆ ಸರ್ಕಾರ ಈ ಯೋಜನೆಯನ್ನು ವಿಸ್ತಾರ ಮಾಡಿದೆ. ಆಯುಷ್ಮಾನ್ ಕಾರ್ಡ್ಗೆ ಏನು ಬೇಕು ಎಲ್ಲವನ್ನು ಕೂಡ ಮಾಡಿಸ್ಕೊಳ್ಳಿ. 5 ಲಕ್ಷದ ಒಳಗಡೆ ನೀವೇನೇ ಬಿಲ್ ಬಂದರೂ ಕೂಡ ಅದೆಲ್ಲವನ್ನು ಕೂಡ ನೀವು ಕಟ್ಟಂಗೆ ಇಲ್ಲ.